ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ಮಳೆ ಹೊಡೆಯಲ್ಲ ಗೊತ್ತಿಲ್ಲ, ಹೊಡಿಲಿ ಅಂತ ಅನಿಸಿದೆ. ನಾನು ಆಫೀಸಲ್ಲಿ ಯಾವಾಗ ಇರ್ತೀನೋ ಆ ಟೈಮಲ್ಲಿ ಮಳೆ ಹೊಡಿಬೇಕು, ಅದೇ ನನಗೊಂದು ಖುಷಿ. ಇವಾಗ ರೂಮ್ ಹತ್ರ ತಲುಪಿದ್ದೀನಿ. ರೂಮ್ಗೆ ಹೋಗ್ಬಿಡೋದ. 8 ನಿಮಿಷ ಆಗಿಲ್ಲ ಅಂದರೆ ಏನು ಮಾಡೋದು? 8 ನಿಮಿಷ ಯಾವುದೇ ಕಾರಣಕ್ಕೆ ಆಗಿರಲ್ಲ, 5 ನಿಮಿಷನೇ ಮ್ಯಾಕ್ಸು, ಅದು ಇದು ಕಷ್ಟನೇ. ರೂಮ್ಗೆ ಹೋಗೋಣ ಬನ್ನಿ, ಇದರಲ್ಲೇ ಒಂದು 2 ನಿಮಿಷ ಮಾಡೋಣ. ಶೀತ ಜಾಸ್ತಿ ಆಗಿದೆ, ಅದಕ್ಕೆ ಏನು ಮಾಡೋಕ್ಕಾಗ್ತಿಲ್ಲ. ಇವತ್ತು ಬೇರೆಯೇ ಪ್ಲ್ಯಾನ್ ಇತ್ತು. ಇಲ್ಲಿ ಮತ್ತೊಂದು ಸಲ ಬರ್ಸ್ಕೊಬಿಡೋಣ. ಏನಿಲ್ಲ ಉಳಿಸ್ಬಿಟ್ಟವರಲ್ಲ ಸುತ್ತದು. ಇದನ್ನು ತೆಗಿಯೋಕ್ಕಾಗತ್ತೆ ಅಂದರೆ ವೀಡಿಯೋ ಆಫ್ ಮಾಡಿದ್ರೆ ವೀಡಿಯೋ ಚಿಕ್ಕದಾಗ್ಬಿಡುತ್ತೆ, ಅದಕ್ಕೆ ಗೊಣ್ಣೆ ತೆಗೆಯೋದಲ್ಲಿ ತೋರಿಸ್ಬೇಕು. ಒಂದು ನಿಮಿಷ. ಇದನ್ನೊಂದು ಹಾಕ್ಬೇಕಾ? 8 ನಿಮಿಷ ಆಗಿಲ್ಲ ಗುರು, ಏನು ತೋರಿಸೋದು ನಿಮಗೆ? ಇಲ್ಲಿ ಸ್ವಲ್ಪ ಸಣ್ಣದಾಗಿ ವ್ಲಾಗ್ ಮಾಡ್ಕೊತೀನಿ, ಒಂದು 10-20 ಸೆಕೆಂಡ್. ಯಾರು ಗುರು ಇದು? ಹೋದ ಅವ್ನು ಹೆಂಗೆ ಹೋದ ಗೊತ್ತಾ? ಬ್ಲಿಂಕಿಟ್ ಅಚಾನಕ್ಕಾಗಿ ಒಂದೇ ದಿನದಲ್ಲಿ ಸ್ಟಾರ್ಟ್ ಆಗಿಬಿಡ್ತು. ಇವತ್ತೇ ಇದ್ದಿದ್ದು ಆಫೀಸಲ್ಲಿ. 1-2 ಸಲ ಅಕ್ಷಿ ಬಂತು. ಏನು ಹೇಳ್ತಾ ಇರೋದಕ್ಕೆ ಅಕ್ಷಿ ಅಂತಾರೆ ಏನೋ, ನನಗೂ ಗೊತ್ತಿಲ್ಲ. ಅದು ಬಂತು ಸ್ಟಾರ್ಟು. ಅದು ಹೆಂಗೆ ಬರ್ತಿದ್ದು, ಮೂಗಿಂದ ಸೋರ್ತಾ ಇತ್ತು ಗುರು. ನನ್ನ ಕೈಯಲ್ಲಿ ಒಂದ್ಸಲ ರೂಮ್ ಹೋಗಿ ತಲುಪಿಟ್ರೆ ಸಾಕು ಅನಿಸ್ತಿತ್ತು. ಕರ್ಚೀಫು ಏನೂ ಇರಲಿಲ್ಲ. ಇಲ್ಲಿ ಎಷ್ಟು ಎಲೆಕ್ಟ್ರಿಕ್ ಇದೆ ಅಂತ ನೋಡಿ. 1 2 3 ಜಂಪರ್ ಮೇ ಬಂಪರ್ ಸೂಪರ್ ಟೇಸ್ಟ್. ನಿಂತ್ಕೊಂಡು ಮಾತಾಡಿದ್ರೆ ಚೆಂದ ಇರತ್ತಾ, ಇಲ್ಲ ನಡ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರತ್ತಾ? ನಡ್ಕೊಂಡಿದ್ರೆ ಒಂದು ಸ್ವಲ್ಪ ಶೇಕು. ಏನು ಆರ್ಡರ್ ಮಾಡಿದ್ರು? ಇಲ್ಲಿ ಕೂರ್ಬೋದಾ ಗೊತ್ತಿಲ್ಲ. ಇವಾಗ ಏನು ಮಾಡ್ಬೇಕು? ಕೂರಲೇಬೇಕು. ಯಪ್ಪೋ ಶೀತ ಸ್ಟಾರ್ಟ್ ಆಯ್ತಲ್ಲ ಗುರು. ವೆಯ್ಟ್. ಇವಾಗ ಈ ಬಾಟ್ಲ್ ಎಲ್ಲಿ ಹಾಕಬೇಕು ನೋಡೋಣ ಬನ್ನಿ. ಎಲ್ಲಿ ಹಾಕ್ತೀನಿ? ಏನು ಮಾಡ್ಬೋದು ಇದರಿಂದ? ಏನೂ ಮಾಡೋಕ್ಕಾಗಲ್ಲ. ಡಸ್ಟ್ಬಿನ್ಗಾದರೂ ಹಾಕೋಣ. ಗ್ಯಾಸ್ ಇಲ್ದಾಗ ಯೂಸ್ ಆಗೋದಿದೆ. ಬನ್ನಿ ರೂಮ್ಗೆ ಹೋಗಿ ಬಿಡೋಣ. ಚಾರ್ಜು ಇಲ್ಲ. ಮಿರವೆಲ್ಲ ಹೆಂಗಿದೆ ನೋಡ್ಕೊಬಿಡಿ ಒಂದು ಸಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನು ಮಾತಾಡೋಕ್ಕೂ ಆಯ್ತಾ ಇಲ್ಲ. ಶೀತ ಆ ರೇಂಜಿಗೆ ಬಂದಿದೆ. ಒಂದೇ ಒಂದು ದಿನ ಮಾರ್ನಿಂಗ್ ಹೇಳುವಾಗ ಚೆನ್ನಾಗಿದ್ದೆ, ಮಧ್ಯಾಹ್ನದೊತ್ತಿಗೆ ಹುಷಾರಿಲ್ಲಾಗ್ಬಿಟ್ಟಿದೆ. ಸ್ವಲ್ಪ ಫೀವರ್ ಥರನೂ ಫೀಲ್ ಆಗ್ತಾಯಿದೆ, ಬಾಡಿ ಫುಲ್ಲು. ಜ್ಯೂಸ್ ಕುಡಿದು ಸ್ವಲ್ಪ ಚೆನ್ನಾಗಿದೆ ಅನಿಸುತ್ತೆ, ಅಂದರೆ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನಿಸ್ತಾಯಿದೆ ನನಗಂತೂ ಶೀತ. ಎಷ್ಟು ನಮಸ್ಕಾರ ದೇವರು. ಟೈಮ್ ಇಲ್ಲ ಆದರೂ ವೀಡಿಯೋ ಮಾಡ್ತಾಯಿದ್ದೀನಿ. ಹೆಂಗೋ ಮಾಡಿ ಶೀತ ಆದರೂ ಮಾತಾಡೋಕ್ಕಾಗಲ್ಲ ಅಂದರೂ ಮಾಡ್ತಾಯಿದ್ದೀನಿ. ಶೀತ ಜ್ಯೂಸ್ ಆಗುತ್ತೆ. ಜ್ಯೂಸ್ ಕುಡಿದಿದ್ದೆ ಶೀತ ಕಮ್ಮಿ ಆಗಲಿ ಅಂತ. ಇವಾಗ ನೋಡೋಣ, 5 ಗಂಟೆ ಆಗಿಬಿಟ್ರೆ ಇನ್ನು ಎಡಿಟಿಂಗ್ ರಾತ್ರಿ ಇಡೀ ಕೂತ್ಕೊಂಡು ಮಾಡ್ಬೋದು. ಯಾಕಂದರೆ ಅಟ್ಲೀಸ್ಟ್ ಇದು ಫೋನಿಗೆ ಟ್ರಾನ್ಸ್ಫರ್ ಆಗಿಬಿಟ್ರೆ ಸಾಕು, ಫೋನಿಂದ ಟ್ರಾನ್ಸ್ಫರ್ ಆದರೆ ಸಾಕು. ಮತ್ತೆ ಕಂಪ್ರೈಸ್ ಆಗಬೇಕು, ಅದೇ ಸ್ವಲ್ಪ
ನಾನು ಯಾಕೆ ನಿಮಗೆ ಎಡಿಟಿಂಗ್ ಜಾಸ್ತಿ ಹೇಳ್ತೀನಿ, ಜಾಸ್ತಿ ಎಡಿಟಿಂಗ್ ಬಗ್ಗೆನೇ ಹೇಳ್ದಂಗೆ ಗೊತ್ತಪ್ಪ ನನಗೆ. ಕಂಪ್ರೈಸ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಏನೆಲ್ಲ ಹೇಳ್ಬಿಡ್ತೀನಿ ನಾನು ನಿಮ್ಗೆ ಅದೆಲ್ಲ ಹೇಳ್ಬಾರ್ದು. ನಾನು ಬೇರೆ ವಿಷಯಗಳನ್ನ ಹೇಳಬೇಕು. ಅದಕ್ಕೆ ಸದ್ಯಕ್ಕೆ ವಿಷಯ ಇಲ್ಲ ಅಲ್ಲಿ ಹೇಳೋದಕ್ಕೆ. ಸಂಡೇ ಆಗಿರೋದ್ರಿಂದ ಖಾಲಿ ಸೊ ಖಾಲಿ ಇದ್ರೇ ಮಾತಾಡೋಕ್ಕಾಗೋದು. 8 ನಿಮಿಷ ಇದನ್ನು ಹೇಳೋಂಗಿಲ್ಲ ನಾನು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ. ಆ್ಯಕ್ಚುಲಿ ಜ್ಯೂಸ್ ಕುಡ್ದಲ್ಲ, ನನಗೆ ಶೀತ ಇದ್ದರೂ ಜ್ಯೂಸ್ ಕುಡಿತಾ ಇದ್ದೀನಿ. ನನಗೇನು ಅನಿಸುತ್ತೆ ಅಂದರೆ ಜ್ಯೂಸ್ ಕುಡಿದ್ರೆ ಶೀತ ಕಮ್ಮಿ ಆಗುತ್ತೆ ಅಂತ ಎಲ್ಲೋ ಕೇಳಿದ್ದು. ಅಂದರೆ ಏನು ಇವಾಗ ಜ್ಯೂಸ್ ಕುಡಿದ್ರೆ ಶೀತ ಜಾಸ್ತಿ ಆಗುತ್ತೆ ಅಂತಾರಲ್ಲ, ಅದನ್ನ ನಾವು ಆ್ಯಕ್ಚುಲಿ ಮಾಡಬೇಕಂತೆ, ಆವಾಗ ಶೀತ ಕಮ್ಮಿ ಆಗುತ್ತಂತೆ. ಅದು ಇನ್ನು ಶೀತ ಆಗುವಂಥ ವಸ್ತು ಅಂತ ನಮ್ಗೆ ಯಾವುದೆಲ್ಲ ಅನಿಸುತ್ತೆ, ಸೊ ಅದನ್ನೆಲ್ಲ ನಾವು ತಿನ್ನಬೇಕು, ಕುಡಿಬೇಕು. ಇವತ್ತು ಯಾಗೋ ಕುಡಿಯೋಕ್ಕೆ ಮನಸ್ಸಿರಲಿಲ್ಲ ಅಂದು ದಬ್ದು ಕುಡಿದುಬಿಟ್ಟಾಗಿದೆ. ಆಲ್ರೆಡಿ ಕುಡಿದುಬಿಟ್ಟಿದ್ದೀನಿ. ನೋಡೋಣ ಏನಾಗ್ಬೋದು ಅಂತ. ಇದನ್ನು ನೋಡಿ ಕಟ್ ಮಾಡಿ ಹಾಕಿರೋ ವಿಡಿಯೋ ಅನ್ಕೋಬೇಡಿ, ಮತ್ತೆ ಈ ರೋಡಲ್ಲಿ ಬರ್ತಾ ಇರೋದು ನಾನು ಆ ರೀತಿಯ ಮಾತುಗಳನ್ನು ಆಡೋದಿಲ್ಲ. ಮೊದಲನೇದಾಗಿ ಅದಕ್ಕೆ ಪ್ರತಿಕ್ರಿಯಿಸೋದೇ ಭಾಳ ತಪ್ಪು ಅಂತ ನನಗೆ ಅನಿಸುತ್ತೆ. ಎಲ್ಲೋ ಏನೋ ಒಂದು ಆಗಿರುತ್ತೆ, ಅದನ್ನೇ ಹಿಡ್ಕೊಂಡು ಯಾಕೆ ಎಳೆದಾಡಬೇಕು. ಮಾತಾಡಿದ್ದು ತಪ್ಪು, ಆ ಮಾತಿನ ಓಡುವು ತಪ್ಪು ಅನ್ನೋದನ್ನು ಹೇಳ್ತಾನೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಮತ್ತು ಅವುಗಳನ್ನು ಮತ್ತೆ ಹೇಳೋದು ಇಲ್ಲ ಇಕ್ಕ ಫೋನ್ ರೂಮ್ ಪರ್ಮೇಟ್ಲು. ಸರಿ ನಾಳೆ ಕೆಲಸ ಒಂದು 14 ರಜೆ. ಇಲ್ಲ ಅದಕ್ಕೆ ಈ ತಿಂಗಳ ರಜೆ ಆಡ್ತಂತ ವಿಷಯ ಸ್ವಲ್ಪ ತಿಂಗಳು ಬಿಟ್ಟು. ಸರಿಮ್ಮ, ಬಾಯ್. ಸರಿ ಬಾಯ್. ಮನಸ್ಸಿನಿಲ್ಲ ನೀನು. ಡೈಲಿ ಅಂತೂ ಅಮ್ಮನ ಜೊತೆ ಮಾತಾಡೋದೇ ಯಾವಾಗಾದರೂ. ಇವಾಗಂತೂ ಅಮ್ಮ ಫೋನ್ ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ರೋಡಲ್ಲಿ ಒಂದು ಗಲಾಟೆ ಅಂತ ಆಗ್ತಾಯಿದೆ, ಅದನ್ನೆಲ್ಲ ತೋರ್ಸೋಕ್ಕೆ ನನಗೂ ಮನಸ್ಸೇ ಇಲ್ಲ. ಯಾಕಂದರೆ ಫ್ಯಾಮಿಲಿ ಮ್ಯಾಟರ್ಸ್ ಬೇರೆಯವ್ರದ್ದು ಜಗಳ ಅದೆಲ್ಲ ಇದ್ದೇ ಇರುತ್ತೆ. ಅದನ್ನು ನಾನು ತೋರಿಸ್ತಾ ಇರೋದಕ್ಕೆ. ವ್ಯೂಸ್ ಕ ಚಕ್ಕರ್ನೇ ಹಮೆ ಹಮಾರ ಜಿಂದಗಿ ಸೆ. ಇನ್ನು ಕನ್ನಡದಲ್ಲಿ ಏನು ಹೇಳೋದ್ರಲ್ಲಿ, ಇವನು ಯಾಕೆ ಹೆಲ್ಪ್ ಮಾಡೋದೈತೇನೋ ಅಲ್ಲಪ್ಪ, ಏನೋ ನಡ್ತೈತೆ. ಬನ್ನಿ ಇವಾಗ ರೂಮ್ಗೆ ಹೋಗಿ ಮಲ್ಕೊಳ್ಳೋದೆ. 11 ಗಂಟೆ ಆಯಿತು ಅಮ್ಮ ಜೊತೆ ಮಾತಾಡ್ತಾ. ವಿಘ್ನೇಶ್ವರ ಕಾಪಾಡಪ್ಪ. ರೂಮಿಗೆ ಹೋಗಿ ಮಲ್ಕೊಳ್ಳೋಣ. ಎಷ್ಟು 1 ಅವರ್ ಮೇಲೆ ಆಗುತ್ತಾ, ಅರ್ಧ ಗಂಟೆ ಮೇಲೆ ಆಯಿತು ಬಂದ್ಬಿಟ್ಟು. ವಿಡಿಯೋ ರೆಕಾರ್ಡ್ ಮಾಡಬೇಕಾಗಿರೋದು ಒಂದು 2 ಅವರ್ಸು. ಇವಾಗ ಎಷ್ಟೋಗಿದೆ, 11:09. ಬನ್ನಿ ಡೈರೆಕ್ಟಾಗಿ ರೂಮಲ್ಲಿ ಮಾಡ್ಕೊಳ್ಳೋಣ. ಸ್ವಲ್ಪ ಫೇಸ್ಗೆ ಲೈಟ್ ಇದ್ರೇ ಬ್ಲಾಗ್ ಏನು ಮಾಡೋದಕ್ಕೆ ಖುಷಿ ಆಗೋದು. ಬನ್ನಿ ಈ ಬ್ಲಾಗ್ನ ಇಲ್ಲಿ ಏನು ಮಾಡ್ತಾ ಇದ್ದೀನಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.